ನಮಸ್ಕಾರ ವೀಕ್ಷಕರೇ, PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಮಾತು ಎಷ್ಟು ಸತ್ಯ ಅಂತಂದು ಈಗ ಮತ್ತೊಂದು ಉದಾಹರಣೆ ಸಮೇತ ನಾನು ತಿಳಿಸ್ತಾ ಹೋಗ್ತೀನಿ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ ಅಣ್ಣ ತಮ್ಮಂದಿರು ಜಗಳಾಡಿ ತಮ್ಮನ ಕುಟುಂಬ ಈಗ ಬೀದಿ ಪಾಲಾಗಿರುವಂಥದ್ದು. ಯಾಕಪ್ಪ ಅಂದರೆ ಒಂದು ಮನೆಯ ವಿಚಾರವಾಗಿ ಈಗ ಟೋಟಲಿಯಾಗಿ ತಮ್ಮನ ಕುಟುಂಬ ಬೀದಿ ಪಾಲಾಗಿದೆ. ಹೆಂಡತಿ, ಮಕ್ಕಳು, ಅಮ್ಮ ಎಲ್ಲರನ್ನೂ ಸಹ ಒಬ್ಬ ಅಣ್ಣ ಆದವನು ತಮ್ಮನ ಕುಟುಂಬವನ್ನು ಸೇವ್ ಮಾಡಬೇಕಾಗಿತ್ತು. ಆದರೆ ಇದು ನನ್ನ ಮನೆ ಅಂತ ಹೇಳ್ಬಿಟ್ಟು ತಮ್ಮನ ಕುಟುಂಬವನ್ನು ಬೀದಿ ಪಾಲು ಮಾಡಿರುವಂಥದ್ದು. ಯಾವುದೇ ರೀತಿಯಾದಂಥ ನ್ಯಾಯಾಲಯದಿಂದ ಆದೇಶನ ಸರಿಯಾಗಿ ಹೊರಡಿಸದೆ ಅವ್ರನ್ನ ಒಂದು ಬೀದಿ ಪಾಲು ಮಾಡಿರುವಂಥ ಪರಿಸ್ಥಿತಿ ಈಗ ಎದುರಾಗಿದೆ. ಅಣ್ಣನ ಒಂದು ಕುಟುಂಬದಿಂದ ಮಾಡಿರುವಂಥ ಈ ಕೃತ್ಯ ತಮ್ಮನ ಒಂದು ಸಂಸಾರವೇ ಬೀದಿ ಪಾಲಾಗಿರುವಂಥದ್ದು ಎಷ್ಟು ಒಂದು ವಿಪರ್ಯಾಸ ಆಗಿಬಿಟ್ಟಿದೆ ಅಂತಂದರೆ, ಈಗ ಹಲವಾರು ಕರ್ನಾಟಕದ ಮೂಲೆಯಲ್ಲಿ ಇದೇ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಇರುವಂಥದ್ದು. ಅಣ್ಣ ತಮ್ಮ ಎಷ್ಟು ಹಿಂದೆ ತುಂಬ ಚೆನ್ನಾಗಿರುವಂಥ ಅಣ್ಣ ತಮ್ಮಂದ್ರು ಈ ಇತ್ತೀಚಿನ ದಿನಗಳಲ್ಲಿ ಕಲಿಯುಗ ಅಂತ ಬಂದಮೇಲೆ ಎಲ್ಲ ಅಣ್ಣ ತಮ್ಮಂದ್ರು ಒಟ್ಟುಗೂಡಿ ಇರುವಂಥದ್ದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಆಸ್ತಿ ವಿಚಾರವಾಗಿ, ಜಮೀನು ವಿಚಾರವಾಗಿ, ಮನೆ ವಿಚಾರವಾಗಿ ಜಗಳ ಆಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು. ಈಗ ಅಂಥದ್ದೇ ಒಂದು ಸಮಸ್ಯೆ ಕೂಡ ಈಗ ಭುವನಹಳ್ಳಿಯ ಗ್ರಾಮದಲ್ಲಿ ನಡೆದಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾವುದೇ ರೀತಿಯಾದಂಥ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸದೆ, ಪೊಲೀಸ್ ತನಿಖೆ ಆಗದೆ, ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾಗಿ ಮನವಿನ ಸಲ್ಲಿಸದೆ, ದಿಢೀರ್ ಆದೇಶ ಯಾವುದೇ ರೀತಿಯಾಗಿ ಹೊರಡಿಸದೆ, ಒಂದು ನೋಟಿಸನ್ನು ಕಳಿಸದೆ ಒಂದು ತಮ್ಮನ ಒಂದು ಕುಟುಂಬವನ್ನು ಬೀದಿಗೆ ತಳ್ಳಿರುವಂಥದ್ದು. ಸುಮಾರು ಒಂದು ಮನೆನ ಕಟ್ಕೊಳ್ಳಿಕ್ಕೆ ಸುಮಾರು 40 ವರ್ಷಗಳಿಂದ ಕೂಲಿ ನಾಲಿ ಮಾಡಿಬಿಟ್ಟು ತಮ್ಮ ಒಂದು ಸಂಸಾರವನ್ನು ಕಟ್ಕೊಂಡು ಒಂದು ಪುಟ್ಟ ಗೂಡಿನಲ್ಲಿ ವಾಸವಾಗಿರ್ತಾರೆ. ತುಂಬ ಖುಷಿಯಾಗಿರ್ತಾರೆ. ಆದರೆ ಈ ಒಂದು ಅಣ್ಣನ ಒಂದು ವಿಕೃತಿ ಮನಸ್ಸಿನಿಂದ ಈಗ ತಮ್ಮನ ಒಂದು ಸಂಸಾರ ಬೀದಿ ಪಾಲಾಗಿರುವಂಥದ್ದು. ಒಂದು ತಮ್ಮನ ಕುಟುಂಬ ಆಗಿರ್ಬೋದು, ಅವರ ತಾಯಿ ಆಗಿರ್ಬೋದು, ಹೆಂಡತಿ, ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ನಮಗೆ ಯಾವುದೇ ರೀತಿಯಾಗಿ ಒಂದು ನ್ಯಾಯಾಲಯದಿಂದ ನೋಟಿಸ್ ಹೊರಡಿಸಿಲ್ಲ, ಯಾವುದೇ ರೀತಿಯಾಗಿ ಕ್ರಮ ನಮಗೆ ಹಿಂಗೆ ಮಾಡಬೇಕು ಅನ್ನೋದು ನಮಗೇನೂ ತಿಳಿಸ್ಕೊಟ್ಟಿಲ್ಲ. ದಿಢೀರ್ ಅಂತನೂ ನಮ್ಮ ಮನೆ ಬಂದ್ಬಿಟ್ಟು ಒಂದು ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿಯವರಾಗಿರ್ಬೋದು, ನ್ಯಾಯಾಲಯದಿಂದ ಬಂದ್ಬಿಟ್ಟು ನಮ್ಮ ಮನೆಯೆಲ್ಲ ಸಾಮಾನುಗಳೆಲ್ಲ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಸಹ ಹೊರಗಡೆ ಹಾಕಿದ್ದಾರೆ. ನಾವು ಎಲ್ಲಿಗೆ ಹೋಗ್ಬೇಕು, ನಾವು ಸಂಸಾರನ ಕಟ್ಕೊಂಡು ಎಲ್ಲಿಗೆ ಹೋಗ್ಬೇಕು, ಈ ಒಂದು ಮನೆ ನಾನು ಕಟ್ಸೋಕ್ಕೋಸ್ಕರ ಸುಮಾರು 40 ವರ್ಷಗಳಿಂದ ನಾನು ಈ ಒಂದು ಜೀವನ ಮಾಡ್ತಾ ಇದ್ದೀನಿ. ಕೂಲಿ ನಾಲಿ ಮಾಡಿಬಿಟ್ಟು ನಮಗೆ ಸರಿಯಾಗಿ ಓದಿಲ್ಲ, ಒಳ್ಳೆ ಕೆಲಸ ಇಲ್ಲ. ಸೊ ಹಾಗಾಗಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿಬಿಟ್ಟು ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಒಂದು ಪುಟ್ಟದಂಥ ಮನೆ ನಾನು ಕಟ್ಕೊಂಡಿದ್ದೀನಿ. ಇಲ್ಲೇ ನಾನು 40 ವರ್ಷದಿಂದ ಸಂಸಾರ ನಡೆಸ್ತಾ ಇರೋದು. ಅಮ್ಮ ನೋಡ್ಕೊತಾ ಇದ್ದೀನಿ, ನನ್ನ ಮಕ್ಕಳನ್ನ ನೋಡ್ಕೊತಾ ಇದ್ದೀನಿ. ಈ ಒಂದು ಕೂಲಿ ನಾಲಿ ಮಾಡ್ಕೊಂಡ್ರೆ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸನ ನಾನು ಕೊಡಿಸ್ತಾ ಇದ್ದೀನಿ. ಆದರೆ ದಿಢೀರ್ ಅಂತ ಈ ಥರ ನನ್ನ ಅಣ್ಣ ಒಡ ಹುಟ್ಟಿದ ಅಣ್ಣನೇ ನನಗೆ ಈ ರೀತಿಯಾಗಿ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಮನೆ, ನಾನು ಕೂಡ ಈ ಮನೆಗೆ ತುಂಬಾನೇ ಕಷ್ಟಪಟ್ಟು ಹಗಲು ರಾತ್ರಿ ಬೆವರು ಸುರಿಸಿ ದುಡ್ದು ನಾನು ಈ ಒಂದು ಮನೆನ ಕಟ್ಕೊಂಡಿದ್ದೀನಿ, ಕೂಲಿನಾಲಿ ಮಾಡಿಕೊಂಡು ನನಗೆ ವಿದ್ಯಾಭ್ಯಾಸ ಇಲ್ಲ ಅಂತಂದು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಣ್ಣ ಕೂಡ ಇದು ನನ್ನ ಮನೆ, ನನಗೆ ಸೇರ್ಬೇಕಾದಂಥ ಮನೆ, ಯಾವುದೇ ರೀತಿಯಾಗಿ ನನ್ನ ತಮ್ಮನಿಗೆ ಸೇರೋ ಅಂಥದ್ದಿಲ್ಲ. ಇದು ನಾನು ನ್ಯಾಯಾಲಯದ ಪರವಾಗಿ ನಾನು ಈ ಒಂದು ಮನೆನ ಪಡ್ಕೊತೀನಿ ಅಂತ ಕೂಡ ಅಣ್ಣ ಕೂಡ ನೋಟಿಸ್ ಹೊರಡಿಸಿದ್ದಾನೆ. ಫೋರ್ಜರಿಯಾಗಿ ತಮ್ಮನ ಸೈನನ್ನು ಕೂಡ ಅಣ್ಣ ಮಾಡಿದ್ದಾನೆ. ಇದು ಎಲ್ಲಾನು ಒಂಥರ ಕೂಲಂಕುಷವಾಗಿ ಯಾವುದೇ ರೀತಿಯಾಗಿ ತನಿಖೆ ನಡೆದೇನೆ ಎಲ್ಲನೂ ನನಗೆ ಗೊತ್ತಿಲ್ಲದಂಗೆ ಫೋರ್ಜರಿಯಾಗಿ ಮಾಡಿಬಿಟ್ಟು ನನ್ನ ಒಂದು ಆಸ್ತಿನ, ನನ್ನ ಮನೇನ ಬರ್ಸ್ಕೊಂಡಿದ್ದಾರೆ. ನನಗೆ ಇದು ಏನೆಲ್ಲ ಆಗ್ತಾ ಇದೆ, ಈ ಹಿಂದೆ ಏನೆಲ್ಲ ಆಗಿದೆ, ಫೋರ್ಜರಿ ಮಾಡಿರೋದಾಗಿರ್ಬೋದು, ಈ ನೋಟಿಸ್ ಕಳಿಸಿರೋದಾಗಿರ್ಬೋದು, ಏನು ನನಗೆ ಗೊತ್ತೇ ಇಲ್ಲ. ಈ ವಿಚಾರ ಸಡನ್ನಾಗಿ ಬಂದ್ಬಿಟ್ಟು ಅಧಿಕಾರಿಗಳು ಬಂದ್ಬಿಟ್ಟು ನಮ್ಮನ್ನು ಹೊರಗೆ ಹಾಕಿರುವಂಥದ್ದು. ಈಗ ನಾವು ಬೀದಿಗೆ ಬಂದಿದ್ದೀವಿ. ನನ್ನ ಮಕ್ಕಳಾಗಿರ್ಬೋದು, ನನ್ನ ಹೆಂಡತಿ, ನನ್ನ ತಾಯಿನ ನಾನು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ನಾನು ಎಲ್ಲಿ ಜೀವನ ಸಾಗಿಸ್ಬೇಕು ಅಂತಂದೀಗ ಅವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕೃಷ್ಣಪ್ಪ ಎಂಬ ವ್ಯಕ್ತಿ, ಒಂದು ತಮ್ಮ ಆದವನು ಅಳಲನ್ನು ತೋಡ್ಕೊಳ್ತಾ ಇರೋದು. ಅವರ ಪತ್ನಿ ಲಕ್ಷ್ಮಮ್ಮ, ಇವರಿಬ್ರು ಸಹ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಆಗಿದೆ. ಇದು ಕೇವಲ ಒಂದು ಗ್ರಾಮದಲ್ಲಿ, ಭುವನಹಳ್ಳಿ ಎಂಬ ಗ್ರಾಮದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಮೂಲೆಯಲ್ಲಿ ಆಸ್ತಿ ವಿಚಾರವಾಗಿ, ಜಮೀನು ವಿಚಾರವಾಗಿ ಎಲ್ಲ ಕಡೆಗೂ ಇದೇ ರೀತಿಯಾದಂತಹ ಒಂದು ಜಗಳಗಳು ನಡೀತಾ ಇರುವಂಥದ್ದು. ಅಣ್ಣ ತಮ್ಮಂದ್ರಾಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಮಗ ಅಮ್ಮ ಆಗಿರ್ಬೋದು, ಬೆದರಿಕೆ ಕರೆಗಳಾಗಿರ್ಬೋದು, ಕೊಲೆ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ
ದುಷ್ಕೃತ್ಯಗಳಿಗೆ ಹೋಗುವಂತಹ ಕೆಲಸಗಳನ್ನ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಹಣ ಬೇಕು, ಆಸ್ತಿ ಬೇಕು, ಜಮೀನು ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಂಬಂಧಗಳಿಗೆ ಬೆಲೆ ಕೊಡದೆ, ಆ ಸಂಬಂಧ ಉಳಿಸ್ಕೊಳಕ್ಕಾಗದೆ, ಆಸ್ತಿ ಅನ್ನೋ ಒಂದು ಎರಡೇ ಒಂದು ಪದಗಳಲ್ಲಿ ನಮ್ಮ ಒಂದು ಜೀವನ ಶೈಲಿ ತುಂಬಾ ಚೆನ್ನಾಗಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಸಂಬಂಧಗಳನ್ನ ಹಾಳು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಈ ಒಂದು ಕಲಿಯುಗದಲ್ಲಿ ಬಂದಿರುವಂಥದ್ದು. ಅದು ಯಾವುದೇ ರೀತಿಯಾಗಿ ಸರಿಯಾಗಿ ಪಾಲಿಸ್ತಾ ಇಲ್ಲ. ನಮಗೆ ಮುಂಚೆನೆ ನೋಟಿಸ್ ಕಳಿಸಿದ್ರೆ ಅದಕ್ಕೆ ನಾವೇನು ಕ್ರಮ ತಗೋಬಹುದು ಅಂತೆಲ್ಲ ನಾನು ಮುಂಚೆನೆ ಪ್ಲಾನ್ ಮಾಡ್ಕೊತಾ ಇದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ನಮಗೆ ನೋಟಿಸ್ ಕಳಿಸಿಲ್ಲ. ದಿಢೀರ್ ಅಂತಾನೆ ಬಂದ್ಬಿಟ್ಟು ನ್ಯಾಯಾಲಯದಿಂದ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಎಲ್ಲ ಇರುವಂಥ ಮನೇಲಿರುವಂಥ ಎಲ್ಲ ಸಾಮಾನುಗಳನ್ನ, ಮನೆ ವಸ್ತುಗಳನ್ನ ಹೊರಗೆ ಹಾಕ್ತಿದ್ದಾರೆ. ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮಗೆ ನ್ಯಾಯ ಕೊಡಿಸಿ ಅಂತ ಕೂಡ ಈಗ ಮಾಧ್ಯಮದ ಮುಂದೆ ಬಂದು ನಿಂತಿರುವಂಥದ್ದು. ನಾನು ಹೇಳೋದು ಇಷ್ಟೇ, ದಯವಿಟ್ಟು ನಿಮ್ಮ ಏನೇ ಒಂದು ಆಸ್ತಿ ವಿಚಾರವಾಗಿರ್ಬೋದು, ಜಮೀನು ವಿಚಾರ, ಏನೇ ಒಂದು ಸಮಸ್ಯೆ ಇರಲಿ ಅದನ್ನ ಕೋರ್ಟ್ ಮುಖಾಂತರವಾಗಿ ಸರಿಯಾದ ರೀತಿ ದಾಖಲೆಗಳ ಮೂಲಕ ನಿಮ್ಗೆ ಏನು ಅವಶ್ಯಕತೆ ಇದನ್ನ ಅದೆಲ್ಲ ತಗೊಂಡು ಹೋಗಿ ನೀವು ಅದಾದ ನಂತರದಲ್ಲಿ ನೀವೆಲ್ಲಾನು ಸರಿಯಾಗಿ ಮಾಡಬೇಕಾಗುತ್ತೆ. ದಿಢೀರನೆ ಬಂದು ಒಂದು ಸಂಸಾರ ಅಲ್ಲಿ ನಡೀತಾ ಇದೆ ಅಂತ ಅಂದಾಗ ಸಡನ್ ಆಗಿ ಅವ್ರನ್ನ ಹೊರಗೆ ಹಾಕಿದ್ರೆ ಅವ್ರಿಗೆ ಎಲ್ಲಿ, ಆ ಕುಟುಂಬ ಎಲ್ಲಿ ಹೋಗಿ ಜೀವನ ನಡೆಸಬೇಕು? ಸುಮಾರು 40 ವರ್ಷಗಳಿಂದ ಅಲ್ಲಿ ಸಂಸಾರ ನಡೆಸ್ಕೊಂಡ್ ಬಂದು ಕೂಲಿ ನಾಲಿ ಮಾಡಿಬಿಟ್ಟು ನಮ್ಮ ಒಂದು ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಈಗ ಸಡನ್ ಆಗಿ ಈ ತರ ಬಂದು ನಮಗೆ ಹೊರಗೆ ಹಾಕಿದ್ರೆ ನಾವ್ ಎಲ್ಲಿ ಹೋಗ್ಬೇಕು ಅಂತ ಕೂಡ ವ್ಯಕ್ತಿ ಹೇಳ್ತಾ ಇರುವಂತದ್ದು. ನಾವು ಕೂಡ ಇದನ್ನೇ ಹೇಳೋದು, ದಯವಿಟ್ಟು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಬೇಡಿ. ಆ ಒಂದು ಆಸ್ತಿ ನಿಮಗೆ ಸೇರ್ಬೇಕು ಅಂತ ಇದ್ರೆ ನ್ಯಾಯಾಲಯದ ಮೂಲಕವಾಗಿ ಸರಿಯಾಗಿ ಒಂದು ನೋಟಿಸ್ ಕೊಟ್ಟು ಏನೆಲ್ಲ ದಾಖಲೆಗಳು ಅದನ್ನು ಮಾತ್ರ ನೀವು ಒಪ್ಪಿಸಿದಾಗ ಮಾತ್ರ ಅದು ನಿಮಗೆ ಸಿಗುವಂಥದ್ದು. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೂಡ ಕೊಡಬೇಕಾಗುತ್ತೆ. ದಿಢೀರನೆ ಬಂದ್ಬಿಟ್ಟು ನಿಮಗೆ ಇದು ನನ್ನ ಮನೆ, ಇದು ನನ್ನ ಜಮೀನು, ಇದು ನನಗೆ ಬೇಕಾಗಿರುವಂಥ ಆಸ್ತಿ ಅಂತ ಹೇಳಿ ಸಡನ್ ಆಗಿ ನೀವು ಬಂದ್ಬಿಟ್ಟು ಅವ್ರನ್ನ ಹೊರಗೆ ಹಾಕಿದ್ರೆ ಅವರ ಒಂದು ಜೀವನ ಆಗಿರ್ಬೋದು, ಅವರ ಒಂದು ಕುಟುಂಬ, ಅವರ ಸಂಸಾರ ಬೀದಿ ಪಾಲಾಗುವಂಥ ಎಲ್ಲ ಒಂದು ಸಾಧ್ಯತೆಗಳು ಇರುತ್ತೆ. ಈಗ ಆ ಒಬ್ಬ ಒಂದು ಕುಟುಂಬ, ಒಂದು ಸಂಸಾರ ಈಗ ಬೀದಿ ಬಂದು ನಿಂತ್ಕೊಂಡು ಕಣ್ಣೀರ್ ಆಗ್ತಾ ಇದೆ. ನಾವ್ ಎಲ್ಲಿಗೆ ಹೋಗ್ಬೇಕು? ಸುಮಾರು 40 ವರ್ಷದಿಂದ ನಾವು ಇಲ್ಲೇ ವಾಸವಾಗಿದ್ದೀವಿ. ನಮ್ಗೆ ಈ ಒಂದು ಕೂಲಿ ಕೆಲಸ ಮಾಡಿದ್ಬಿಟ್ರೆ ನಮಗೆ ಯಾವುದೇ ರೀತಿ ನಾವು ವಿದ್ಯಾವಂತರು, ನಮಗೆ ಯಾವುದೇ ರೀತಿ ಕೆಲಸ ಗೊತ್ತಿಲ್ಲ. ಕೂಲಿ ಮಾಡುವಂತ ಕೆಲಸ ಒಂದು ಬಿಟ್ಟರೆ ಯಾವ ಕೆಲಸ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಇದು ಸರಿಯಾಗಿ ನಮಗೆ ನ್ಯಾಯ ದೊರಕಿಸ್ಕೊಡಿ. ನನ್ನ ಅಣ್ಣನಿಂದನೇ ನನಗೆ ಮೋಸ ಆಗಿದೆ, ಬೇರೆ ಯಾರಿಂದನೂ ಮೋಸ ಆಗಿಲ್ಲ, ಒಡ ಹುಟ್ಟಿದ ಅಣ್ಣನಿಂದನೇ ನನಗೆ ಮೋಸ ಆಗಿದೆ ಅಂತ ಕೂಡ ಆ ವ್ಯಕ್ತಿ ತನ್ನ ಅಳಲನ್ನ ತೋಡ್ಕೊಂತಾ ಇದ್ದಾನೆ. ನನ್ನ ಸಂಸಾರ ಬೀದಿಗೆ ಬಂದಿದೆ ಅಂತ ಅವರ ತಾಯಿ ಕೂಡ ಕಣ್ಣೀರ್ ಆಗ್ತಾ ಇದ್ದಾರೆ. ನೀವು ಆ ವಿಡಿಯೋ ಕೂಡ ಈಗ ನೋಡ್ಬೋದು, ಯಾವ ರೀತಿಯಾಗಿ ಅವರ ಕುಟುಂಬ ಈಗ ಬೀದಿಗೆ ಬಂದು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಈ ಕ್ರಮವನ್ನು ತೆಗೆದುಕೊಳ್ತಾರೆ, ಆ ವ್ಯಕ್ತಿಗೆ ಈಗ ನ್ಯಾಯ ದೊರಕಿಸಿ ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ.